ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ನ್ಯೂಸ್43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ನೀಡಿರ್ತಕ್ಕಂಥ ಮೂಲ ಅಜೆಂಡಾ ಲೋಕಸಭೆ ಚುನಾವಣಾ ಯಾತ್ರಾ. ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ನ್ಯೂಸ್43 ಇಂಡಿಯಾ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅನೇಕ ZP ಲೆವೆಲ್ದಲ್ಲಿ, ಅನೇಕ TP ಮತ್ತು ಬೂತ್ ಗ್ರಾಮ ಪಂಚಾಯಿತಿಯ ಬೂತ್ ಮಟ್ಟದಲ್ಲಿ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಜನರಿಂದ ಬರ್ತಾ ಇರುವಂಥ ವಿಶ್ವಾಸಗಳನ್ನು ಮತ್ತು ಜನರಿಂದ ಬರ್ತಾ ಇರುವಂಥ ಅಪಾರವಾದ ನಂಬಿಕೆ, ಗೌರವವನ್ನು ಬರ್ತಾ ಇರೋದು ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳ ಬಗ್ಗೆ. ಅದು ಮೊದಲನೆಯ ಗ್ಯಾರಂಟಿ ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ಶಕ್ತಿ ಯೋಜನೆ, ಎರಡನೇ ಗ್ಯಾರಂಟಿ ಬಂದಿರತಕ್ಕಂಥ ಪ್ರತಿ ತಿಂಗಳು ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂದರೆ 2,000 ರೂಪಾಯಿ ಉಚಿತವಾಗಿ ನೇರವಾಗಿ ತಮ್ಮ ಮನೆ ಬಡತನ ಜೀವನ ನಡೆಸಲಿಕ್ಕೆ. ನಂತರ ಮೂರನೇ ಗ್ಯಾರಂಟಿ ಬರ್ತಾ ಇರೋದು ಗೃಹ ಜ್ಯೋತಿ ಅಂದರೆ ಪ್ರತಿ ಮನೆಗೆ 200 ಯೂನಿಟ್ ಉಚಿತವಾಗಿ ಬಳಕೆ. ನಾಲ್ಕನೇ ಗ್ಯಾರಂಟಿ ಬರ್ತಾ ಇರೋದು 10 kg ಅಕ್ಕಿ ಬದಲಿಗೆ 5 kg ಅಕ್ಕಿ, 5 kgಯ ನೇರವಾಗಿ ಹಣವನ್ನು ಅವರ ಅಕೌಂಟಿಗೆ ಹಾಕುವಂಥ ಕೆಲಸ. ಐದನೇ ಗ್ಯಾರಂಟಿ ಬಂದಿದ್ದು ಪ್ರತಿ ತಿಂಗಳ 2 ವರ್ಷದವರೆಗೆ ನಿರುದ್ಯೋಗಿಯ ವಿದ್ಯಾರ್ಥಿ ಯೋಜನೆ ಅಂದರೆ ಯುವ ನಿಧಿ ಆ್ಯಂಡ್ ಸ್ಕೈ ಫಂಡ್ 1500ರಿಂದ 3,000 ರೂಪಾಯಿವರೆಗೆ ಹಾಕ್ತಾ ಇರುವಂಥ ವಿಚಾರಗಳನ್ನು, ಇವೆಲ್ಲವನ್ನು ನಮ್ಮ ನ್ಯೂಸ್43 ಇಂಡಿಯಾ ಪರಿಗಣಿಸಿದಾಗ ಈ ಬಾರಿ ನಿಮ್ಮ ಮತ ಯಾರಿಗೆ, ನಿಮ್ಮ ಮತ ಯಾವ ಕಡೆಗೆ ಅಂತ ಒಂದು ಪ್ರಶ್ನೆ ಮಾಡಿದಾಗ ಮತದಾರರಲ್ಲಿ ಬಂದಿರತಕ್ಕಂಥ ಮೊದಲನೇ ಪ್ರಶ್ನೆ, ನಮ್ಮ ಮತ ಈ ಬಾರಿ ನಮ್ಮ ಹಿತದೃಷ್ಟಿ, ನಮ್ಮ ಹಿತೈಷಿಯಾಗಿ ನಮ್ಮ ಕೆಲಸ ಮಾಡ್ತಾ ಇರುವಂಥ ಈ ರಾಜ್ಯ ಸರ್ಕಾರದ ಕಡೆ ನಮ್ಮ ಒಂದು ಬೆಂಬಲ ಇದೆ ಅಂತ ವಿಚಾರಗಳನ್ನು ತಿಳಿಸಿದರು. ನಂತರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ಶ್ರೀ SG ನಂಜಯ್ಯನಮಠ ಅವರು ನ್ಯೂಸ್43 ಇಂಡಿಯಾದ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ವಿಶೇಷ ಸಂದರ್ಶನಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ವೀಕ್ಷಕರೇ, ಇವರು ಬಾಗಲಕೋಟೆಯಲ್ಲಿ ಮತ್ತು ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥವ್ರು. ಅನೇಕ ರೈತಪರ ಹೋರಾಟಗಳನ್ನು ವಿರೋಧ ಪಕ್ಷದಲ್ಲಿ ಇದ್ದುಕೊಂಡು ಹೋರಾಟ ಮಾಡಿರ್ತಕ್ಕಂಥದ್ದು, ಆಡಳಿತ ಪಕ್ಷದಲ್ಲಿ ಇದ್ದುಕೊಂಡು ರೈತರ ಬಗ್ಗೆ ಕಾಳಜಿ ವಹಿಸಿರ್ತಕ್ಕಂಥವ್ರು. ಇವೆಲ್ಲವನ್ನು ಮಹತ್ವಪೂರ್ಣ ಬೆಳವಣಿಗೆದೊಂದಿಗೆ ನಮ್ಮೊಂದಿಗೆ ನಂಜಯ್ಯನಮಠ ಅವರು ಕೂಡ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಸರ್ ನಮಸ್ತೆ. ನಮಸ್ತೆ. ನ್ಯೂಸ್43 ಇಂಡಿಯಾಗೆ ತಾವು ಇಂದು ತುಂಬ ದಿನದಿಂದ ಇವತ್ತು ಅವಕಾಶ ಮಾಡಿಕೊಟ್ರಿ. ಸುಮಾರು ನಿಮ್ಮ ಜರ್ನಿ ಬೆಂಗಳೂರು ಮತ್ತು ಕ್ಷೇತ್ರ ಭಾಗದಲ್ಲಿ ಕೂಡ ಇದ್ದಂಥ ಸಂದರ್ಭದಲ್ಲಿ ಕೂಡ ನಮ್ಮ ಮೀಡಿಯಾಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಮೊದಲನೇ ಪ್ರಶ್ನೆ ಪ್ರಾರಂಭ ಮಾಡೋಕ್ಕಿಂತ ಪೂರ್ವಕವಾಗಿ ಸಣ್ಣದಾಗಿ ನಿಮ್ಮ ಒಂದು ರಾಜಕೀಯ ಬೆಳವಣಿಗೆ ಅಂದರೆ ತಾವು ರಾಜಕೀಯ ಪ್ರಾರಂಭ ಮಾಡಿಕೊಂಡಿದ್ದು ಯಾವ ಹೋರಾಟದಿಂದ ಸರ್? 1978 ಡಿಸೆಂಬರ್ದಲ್ಲಿ ನಾನು ರಾಜಕೀಯಕ್ಕೆ ಬಂದೆ. ಇನ್ನು ನಾನು LLB ಓದ್ತಾ ಇರುವಾಗಲೇ ಅಂದು ಇಂದಿರಾ ಗಾಂಧಿಯವರು ದೇವರಾಜ ಸರ್ ಮಧ್ಯೆ ವೈಮನಸ್ಸು ಬಂದದ್ರಿಂದ ಕಾಂಗ್ರೆಸ್ ಇಬ್ಬಾಗ ಆಯಿತು. ಆಗ ನನ್ನನ್ನು ಅಖಂಡ ಬಿಜಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದರು. ನಾನು ರಾಜಕಾರಣದಲ್ಲಿ ಕಾರ್ಯಕರ್ತನಾಗಿ ಬರಲಿಲ್ಲ, ಜಿಲ್ಲೆಯ ಅಧ್ಯಕ್ಷನಾಗಿ ಬಂದೆ, ನೇರವಾಗಿ ಅಧ್ಯಕ್ಷರಾಗಿ ಬಂದೆ. ಆಗ ಅಖಂಡ ಜಿಲ್ಲೆ ಆದದ್ದರಿಂದ ಬಿಜಾಪುರ ಭಾಗದ ಕ್ಷೇತ್ರಗಳು, ಬಾಗಲಕೋಟೆ ಭಾಗದ ಕ್ಷೇತ್ರಗಳು ಎಲ್ಲ ಕಡೆ ಯುವ ಕಾಂಗ್ರೆಸ್ಸಿನ ಸಂಘಟನೆಯನ್ನು 7.5 ವರ್ಷಗಳ ಕಾಲ ನಿರಂತರ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಅದರ ಜೊತೆಯಲ್ಲೇ 2-3 ವರ್ಷ ಹುನಗುಂದದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನೂ ಕೂಡ ನಾನೇ ಆಗಿದ್ದೆ. ಈ ನಂತರ ಯಾವಾಗ ನಾನು 85ರಲ್ಲಿ ಶಾಸಕನಾದೆ, 1985ರಲ್ಲಿ ಶ್ರೀಮಾನ್ ದಿವಂಗತ SR ಕಾಶ್ಯಪ್ನವರು ಅಂತಿದ್ದರು, ವಿಜಯ್ ಕಾಶ್ಯಪ್ನವರ ತಂದೆಯವರು. ಅವರಿಗೆ ನಾನು ಹುನಗುಂದ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷತೆಯ ಪೀಠವನ್ನು ಕಾರ್ಯಕರ್ತರ ವಿನಂತಿ, ಒತ್ತಾಯನಕ್ಕಿಂತ ವಿನಂತಿ, ನಾನು ರಾಜೀನಾಮೆ ನೀಡಿ ಅವ್ರನ್ನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ನೇಮಕ ಮಾಡಿದ್ವಿ. ವರಿಷ್ಠರ ಆದೇಶದ ಪ್ರಕಾರ, ವರಿಷ್ಠರಿಗೆ ವಿನಂತಿಸಿಕೊಂಡ ಪ್ರಕಾರ
ಅದೇ ಸಮಯದಲ್ಲಿ ನಾನು ಆಗ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೆ. ಹೀಗಾಗಿ ನನಗೆ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ, ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ, ಹುನಗುಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ 3 ಅಧ್ಯಕ್ಷ ಸ್ಥಾನಗಳಿದ್ದವು. ಒಂದೊಂದಾಗಿ ಬಿಟ್ಟುಕೊಟ್ಟೆ. ಮೊದಲು ಬಿಜಾಪುರ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷತೆಯನ್ನು ಬಿಟ್ಟುಕೊಟ್ಟೆ. ನಂತರ ಹುನಗುಂದಿನ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನ ಬಿಟ್ಟುಕೊಟ್ಟು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ 4.5 ವರ್ಷ ಕಾಲ ಇದ್ದೆ. ನಾನು ಒಟ್ಟು ನಿರಂತರವಾಗಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ನನ್ನ ದಿನಗಳ ಕಳೆದಿದ್ದೇನೆ ಹೊರತಾಗಿ ಅಧಿಕಾರದಲ್ಲಿ ಕಡಿಮೆ. 85ರಿಂದ 89 ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಶಾಸಕನಾಗಿ ಎರಡು ಕೆಲಸ ಮಾಡಿದೆ. ಮುಂದೆ 80ರಲ್ಲಿ ನಾನು ಸೋಲನ್ನು ಅನುಭವಿಸಿದೆ. ತದನಂತರ 10-11 ವರ್ಷಗಳ ಕಾಲ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದೆ. 23 ಜಿಲ್ಲೆಗಳಿಗೆ ವೀಕ್ಷಕನಾಗಿ ಹಲವು ಹಂತಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ, ಅಸೆಂಬ್ಲಿ ಚುನಾವಣೆ, ಪಾರ್ಲಿಮೆಂಟ್ ಚುನಾವಣೆ ಇಂತಿಂಥ ಸಂದರ್ಭಗಳಲ್ಲಿ ಅಲ್ಲಿಯ ಇನ್ಚಾರ್ಜ್ ಆಗಿ, ಅಲ್ಲಿಯ ವೀಕ್ಷಕನಾಗಿ ಅಂತ ಕೆಲಸ ಮಾಡುವುದು ಸುಮಾರು ಕೊಡಗು, ಮಂಗಳೂರಲ್ಲಿಯೂ ನಾನು MP ಚುನಾವಣೆಯ ಟಿಕೆಟ್ ಆಯ್ಕೆಯ ಸಮಿತಿ ಸದಸ್ಯರಿದ್ದೆ. ಅಂದರೆ ಅಬ್ಸರ್ವರ್ ಇದ್ದೆ 2 ಸಾರಿ. ಹೀಗೆ ಪಕ್ಷದ ಕುಟುಂಬ ಸ್ನೇಹಿತರೊಂದಿಗೆ ನನ್ನ ಕಾಲ ಕಳೆದಿರುವಂಥದ್ದು ಹೆಚ್ಚು. ಅದರ ಜೊತೆಯಲ್ಲಿಯೇ ನಾನು 2ನೇ ಬಾರಿ ಶಾಸಕನಾದಾಗ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕಾಡಾ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಅದು 4 ವರ್ಷ ಇದ್ದೆ. ಅಲ್ಲಿ ಸುಮಾರು 1,50,000 ಎಕರೆಗಳಿಗೆ ನೀರನ್ನು ಉಣಿಸುವಂಥ ಹೊಲಗಾಲುವೆ, ಅದಕ್ಕೆ ಸಂಬಂಧಪಟ್ಟಂಥ ನೀರಾವರಿ ಕಾಮಗಾರಿಗಳನ್ನು ಆಗ SM ಕೃಷ್ಣ ಅವರು, ಶ್ರೀಮಾನ್ HK ಪಾಟೀಲ್ ಅವರ ಒಂದು ಸಹಕಾರ, ಒಂದು ಸಹಾಯದಿಂದ ಅಲ್ಲಿ ಮಾಡುವಂಥ ಸಂದರ್ಭ ಅಂತೂ ಮಾಡ್ಕೊಂಡು ಬಂದೆ. ತದನಂತರ ನನ್ನ ಮತಕ್ಷೇತ್ರ 3 ಭಾಗ ಆಗೋಯಿತು. ಗುಳೇದಗುಡ್ಡ ಅಂತ ಒಂದು ಮತಕ್ಷೇತ್ರ, ಅದು ಬಾಗಲಕೋಟೆಗೆ, ಹುನಗುಂದಕ್ಕೆ, ಬಾದಾಮಿಗೆ ಒಡೆದು ಹೋಗ್ಬಿಡ್ತೀವಿ. ಮೊದಲು ಅಲ್ಲಲ್ಲಿ ಹಳ್ಳಿಗಳು ಸೇರಿ ಒಂದು ಕ್ಷೇತ್ರ ಇತ್ತು, ಅಲ್ಲಲ್ಲಿ ಹೋಗ್ಬಿಟ್ಟು ಡಿವೈಡೇಷನ್ ಆಗಿಬಿಟ್ಟು ಡಿವೈಡ್ ಬಾಗಲಕೋಟೆಗೆ ಬಂದು ಹುನಗುಂದಕ್ಕೆ ಹೋದು, ಹುನಗುಂದದ ಕೆಲವು ಬಾಗಲಕೋಟೆಗೆ ಹೋದು, ಬಾದಾಮಿ ತನಕ ಪೂರ್ತಿ ಗುಳೇದಗುಡ್ಡದ ಭಾಗದ ರೆವಿನ್ಯೂ ಮತ್ತು ಮುನ್ಸಿಪಾಲ್ಟಿ ಅವೆಲ್ಲ ಇದಕ್ಕೆ ಹೋಗ್ಬಿಟ್ಟು ಇಲ್ಲೇ ಇದಕ್ಕೆ ಬಾದಾಮಿಗೆ ಸೇರ್ಪಡೆ. ಸೊ ವರಿಷ್ಠರು ನಿನಗೆ ಟಿಕೆಟ್ ಬೇಡ, 3 ಕಡೆ ನೀವು ಪ್ರಚಾರ ಮಾಡಿ ಆರಿಸಿ ತೊಗೊಂಬರುವಂಥದ್ದನ್ನು ಪ್ರಯತ್ನ ಮಾಡಿರಿ, ಮುಂದೆ ನೋಡೋಣ ಅಂದಾಗ ನಾನು ಕರ್ತವ್ಯ ನಾನು ಮಾಡಿದೆ. ಸ್ವತಃ ಸಿದ್ದರಾಮಯ್ಯನವರೇ ಹೇಳಿದರು, ಇಲ್ಲ ಸ್ವಾಮಿಗೆ ನೀವು 3 ಕ್ಷೇತ್ರದಲ್ಲಿ ಬೇಕಾಗುತ್ತೆ, ನಿಮಗೆ ಟಿಕೆಟ್ ಬೇಡ, ನಾವು ಮುಂದೆ ನಿಮ್ಮನ್ನು ಕೈ ಹಿಡಿತೀವಿ ಅಂದರು. ಆ ಪ್ರಕಾರ ನಾನು ಕೆಲಸ ಮಾಡಿದೆ. ಆ ಪ್ರಕಾರ ಮುಂದೆ ಸರ್ಕಾರ ರಚನೆ ಆದಾಗ ಶ್ರೀಮಾನ್ ಸಿದ್ದರಾಮಯ್ಯನವರು ನನ್ನನ್ನು ಗೃಹ ಮಂಡಳಿ ಅಧ್ಯಕ್ಷರನ್ನಾಗಿ ಕೂಡ ಮಾಡಿ. ಈ ಮಧ್ಯೆ 2004ರಿಂದ 2009 ಸಂದರ್ಭದಲ್ಲಿ AICC ಅವರು ನನ್ನನ್ನು ಗುಜರಾತ್ ರಾಜ್ಯದ 8 ಜಿಲ್ಲೆಗಳ ಚುನಾವಣಾ ಪೂರ್ವ ಸಮೀಕ್ಷಕನಾಗಿ ನೇಮಿಸಿದರು. ಸುಮಾರು 1.5 ತಿಂಗಳ ಕಾಲ ನಾನು ಗುಜರಾತ್ನಲ್ಲಿದ್ದೆ. ನಾನು ಇಲ್ಲಿ ಕಾಂಗ್ರೆಸ್ಸು ವೀಕ್ ಇದೆ, ಕಾಂಗ್ರೆಸ್ ಇಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಆಗೋದಿಲ್ಲ, ಶ್ರೀಮಾನ್ ಮೋದಿಯವರ ವರ್ಚಸ್ಸು ಜಾಸ್ತಿ ಇರೋದರಿಂದ ನಮ್ಮಲ್ಲಿಯ ನಾಯಕತ್ವ ಮೋದಿಯ ಎದುರಿಗೆ ವರ್ಚಸ್ವಿ ನಾಯಕತ್ವ ಇಲ್ಲವಾದ್ದರಿಂದ ಇಲ್ಲಿ ಕಾಂಗ್ರೆಸ್ಸು ಬರೋದು ಕಷ್ಟ ಇದೆ ಅಂತ ರಿಪೋರ್ಟು ಕೊಟ್ಟಿದ್ದೆ. ತದನಂತರ ಒರಿಸ್ಸಾ ರಾಜ್ಯಕ್ಕೆ ಸುಮಾರು 8 ಜಿಲ್ಲೆಗಳಲ್ಲಿ ವೀಕ್ಷಕನಾಗಿ ಟಿಕೆಟನ್ನು ಆಯ್ಕೆ ಯಾರಿಗಾದರೂ ಸರಿಯಾಗುತ್ತೆ ಅನ್ನುವಂಥದ್ದನ್ನು ರಿಪೋರ್ಟ್ ತರೋದಕ್ಕೆ ಕಳಿಸಿದರು. ಅದಕ್ಕಿಂತ ಮುಂಚೆ ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ವೀಕ್ಷಕನಾಗಿ ಆಗ ನಮ್ಮ ಸಿಂಧಿಯಾರವರು ಮುಖ್ಯಮಂತ್ರಿಗಳಿದ್ದರು. ಆ ರೀತಿ ಪಕ್ಷದಲ್ಲೇ ಬಂದು ನಂತರ ಎಲ್ಲ ನಮ್ಮ ಶಾಸಕರು, ಮಾಜಿ ಶಾಸಕರು ಸೇರಿ, ಇಲ್ಲ ನೀವು ಸುಮ್ಮನೆ ಬೆಂಗಳೂರು, ಮೈಸೂರು, ಕೊಡಗು ಈ ರೀತಿ ಅಡ್ಡಾಡಿದ್ರಿ ಏನು, ನಮ್ಮ ಜಿಲ್ಲೆಗೆ ನಿಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆಯನ್ನು ಮಾಡೋದರಿಂದ ಪಕ್ಷಕ್ಕೆ, ಜಿಲ್ಲೆಗೆ ಅನುಕೂಲ ಆಗುತ್ತೆ, ನೀವು ಬಂದಾಗ್ರಿ ಅಂತ ನನಗೆ ಹೇಳಿದರು. ನನಗೂ ಕೂಡ ಒಮ್ಮೆ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಉತ್ಸುಕತೆಯೂ ಇತ್ತು.
ಆ ಪ್ರಕಾರ ಅಂದಿನ ಶ್ರೀಮಾನ್ ಎಚ್ ವೈ ಮೇಟಿಯವರು, ವಿಜಯಾನಂದ ಕಾಶ್ಯಪ್ನವರು, ವೀಣಾ ಕಾಶ್ಯಪ್ನವರು, ಶ್ರೀಮಾನ್ ಜೆ ಟಿ ಪಾಟೀಲರು, ಶ್ರೀಮಾನ್ ನಮ್ಮ ತಿಮ್ಮಾಪುರ್ ಅವರು ಮತ್ತು ಆನಂದ ನ್ಯಾಮಗೌಡರವರು, ಉಮಾಶ್ರೀ ಅವರು ಎಲ್ಲರೂ ಸೇರಿ ಒಂದೇ ಹೆಸರೇ ನನ್ನನ್ನು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾಡಿದ್ರು. ಈಗ 4.5 ವರ್ಷ ಆಗುತ್ತಾ ಬಂದಿದೆ. ಈಗಿರುವ ಈ ಕಟ್ಟಡ ಮೊದಲು ಒಂದು ಜಾಗ ಸೈಟ್ ಇತ್ತು. ಸೊ ಎಲ್ಲರೊಂದಿಗೆ ಒಡನಾಟ ನಂದು ಭಾಳ ವರ್ಷಗಳು ಇರುವುದರಿಂದ ಎಲ್ಲ ಕಡೆ ಅಡ್ಡಾಡಿ ದೇಣಿಗೆಯನ್ನು ಸಂಗ್ರಹ ಮಾಡಿ ಈ ಕಚೇರಿಯನ್ನು ಕಟ್ಟಿದೆ. ಇದನ್ನು ಕೆಲವು ಜನ ಉಸುಕು ಕೊಟ್ಟರು, ಕೆಲವು ಜನ ಕಡಿ ಕೊಟ್ಟರು, ಕೆಲವು ಜನ ಸಿಮೆಂಟ್ ಕೊಟ್ಟರು, ಕೆಲವರು ನಾಯಕರೆಲ್ಲ ತಮ್ಮ ಬೆಂಬಲಿಗರಿಂದ ಸುಮಾರು 40-50 ಲಕ್ಷ ಗಟ್ಟಲೆ ಹಣ ಸಂಗ್ರಹಣೆ ಕೂಡ ಆಯಿತು. ಒಟ್ಟು 99 ಲಕ್ಷದ ಈ ಕಟ್ಟಡವನ್ನು ಕಟ್ಟುವಂಥ ಒಂದು ಸಂದರ್ಭ ಬಂತು. ಇದರ ಜೊತೆಗೆ ಎಷ್ಟು ನಮ್ಮ KPCC ಆಫೀಸ್ನಿಂದ ಕೆಲಸದಕ್ಕೆ ಹೇಳ್ತಾರೆ, ಇವತ್ತೊಂದು ಇಂಥ ಸಮ್ಮೇಳನ ಮಾಡಿ, ಇಂಥ ಪ್ರತಿಭಟನೆ ಮಾಡಬೇಕು, ಇಂಥದ್ದನ್ನು ಜಿಲ್ಲೆಯಾದ್ಯಂತ ಪ್ರತಿಭಟನೆ ಮಾಡಬೇಕು, ಪಾದಯಾತ್ರೆ ಮಾಡಬೇಕು. ಅವರೇನು ಒಂದು AICC ಅವರಾಗಲಿ KPCC ಅವರಾಗಲಿ ಏನೋ ಒಂದು ಸಂದೇಶ ಕೊಟ್ಟಿರ್ತಾರೆ. ಎಲ್ಲ ಕಾರ್ಯಕ್ರಮವನ್ನು 99% ಅದರ ಜೊತೆಗೆ ಅನೇಕ ಮಹಾತ್ಮರ ಪುಣ್ಯತಿಥಿಗಳು ಅವುಗಳನ್ನು ಮಾಡುವಂಥದ್ದು, ಪಕ್ಷದ ಸಭೆಗಳನ್ನು ಮಾಡುವಂಥದ್ದು. ಈಗ BLA 2 ಇವರಿಗೆ ಟ್ರೈನಿಂಗ್ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈಗ ಮೊನ್ನೆ 11ನೇ ತಾರೀಕಿಗೆ ಮುಧೋಳ ಮತಕ್ಷೇತ್ರದ ಒಂದು BLA ಕಾರ್ಯಕ್ರಮ, ಟ್ರೈನಿಂಗ್ ಕಾರ್ಯಕ್ರಮ ಮುಗೀತು. ಈಗ ಮತ್ತೆ ಬೇರೆ ಬೇರೆ ಮತಕ್ಷೇತ್ರಗಳಲ್ಲಿ ಟ್ರೈನಿಂಗ್. BLA ಒಳಗೆ ನಿಮ್ಮ ಕೆಲಸ ಏನು ಅಂದರೆ ಬೂತ್ ಲೆವೆಲ್ ಏಜೆಂಟ್, ಇದರದ ಟ್ರೈನಿಂಗ್ ಕಾರ್ಯಕ್ರಮವನ್ನು ಈಗ ನಡೆಸಿದ್ದೇವೆ. ಒಟ್ಟಿನ ಮೇಲೆ ನಾನು ಒಂದೇ ಒಂದು ಸೀಟನ್ನು 7ರಲ್ಲಿ ಮೊದಲು ಆರಿಸಿ ಬಂದಿರತಕ್ಕಂಥದ್ದು ಇದ್ದಿಲ್ಲ. ನಮಗಲ್ಲಿ ಜಮಖಂಡಿಯಲ್ಲಿ ಒಂದಿತ್ತು ಅಷ್ಟೇ, ಮುಧೋಳದಲ್ಲಿರಲಿಲ್ಲ, ಬೀಳಿಗೆಯಲ್ಲಿರಲಿಲ್ಲ, ಹುನಗುಂದಲ್ಲಿದ್ದಿಲ್ಲ, ಬದಾಮಿಯಲ್ಲಿದ್ದಿಲ್ಲ, ಬಾಗಲಕೋಟೆಯಲ್ಲಿದ್ದಿಲ್ಲ. ಈ ಬಾರಿ ತೀರ್ಥಹಳ್ಳಿಯಲ್ಲಿ ಇದ್ದಿಲ್ಲ. ಈ ಬಾರಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭರಿಯಾಯಿತು. ಅದು ನನ್ನದು ಅಂತಕ್ಕಂಥದ್ದಲ್ಲ. ಕಾರ್ಯಕರ್ತರನ್ನ ನಿರಂತರವಾಗಿ ಪ್ರವಾಸ ಮಾಡಿ ಈ ಜಿಲ್ಲೆಯನ್ನು 11-15 ಬಾರಿ 10 ಬಾರಿ ಎಷ್ಟು ಸಲ ಕರೀತಾರೆ ಅಷ್ಟು ಸಾರಿ 10-20 ಬಾರಿ ಸುತ್ತು ಹೊಡೆದಿದ್ದೇನೆ. ಪ್ರಶ್ನೆಯವರಿಗೆ ಸಂಬಂಧಿಸಿದ ವಿಚಾರಗಳನ್ನು ಹಂಚಿಕೊಳ್ಳೋದ್ರಲ್ಲಾಗಲಿ, ಸಂಘಟನೆ ಮಾಡೋದ್ರಲ್ಲಾಗಲಿ ಇಷ್ಟು ಮಾತ್ರ ಮಾಡ್ತಾ ಬಂದಿದ್ದೇವೆ. ಸೊ ಕಾಂಗ್ರೆಸ್ಸಿನ ವರ್ಚಸ್ಸು ಮತ್ತು ಗ್ಯಾರಂಟಿ ಕಾರ್ಯಕ್ರಮಗಳ ಆಕರ್ಷಣೆ, BJP ಸರ್ಕಾರದ ವೈಫಲ್ಯ, ಭ್ರಷ್ಟಾಚಾರ ಇವುಗಳಿಂದ ಬೇಸತ್ತು ಜನ ಮೊನ್ನೆ ನಮ್ಮನ್ನು 5 ಮತಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸಿನ ಜೈಬೇರಿ ಹೊಡೆಸಿದ್ದಾರೆ. ಇದು ಜನರ ಆಶೀರ್ವಾದವೇ ಹೊರತು ಕಾಂಗ್ರೆಸ್ಸಿನ ವರ್ಚಸ್ಸೇ ಹೊರತು ನಾವು ಮಾಡಿದ್ದು ಅಲ್ಲ ಅಂತಕ್ಕಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತೇನೆ. ನಾನೊಬ್ಬ ಏನು ಮಾಡೋದಕ್ಕೆ ಸಾಧ್ಯ? ಎಲ್ಲರ ಸಹಕಾರ ಇದೆ, ಎಲ್ಲ ಶಾಸಕರ ಸಹಕಾರ, ಮಾಜಿ ಶಾಸಕರ ಸಹಕಾರ. ಎಷ್ಟು ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದಕ್ಕೆ ಹೇಳ್ತೀವೋ ಅಷ್ಟೆಲ್ಲ ಮಾಡ್ತಾ ಬಂದಿದ್ದರಿಂದ ಇವತ್ತು ಕಾಂಗ್ರೆಸ್ಸು 5 ಸೀಟು ಜೈಬೇರಿ ಹೊಡೆಯೋದಕ್ಕೆ ಸಾಧ್ಯವಾಗಿದೆ. 2 ಸೀಟುಗಳು ಕಡಿಮೆ ಹೊಟ್ಟಲ್ಲಿ ಸೋತಿವೆ, ಜಮಖಂಡಿ ಮತ್ತು ತೇರ್ದ. ಮುಂದೆ ಅದರ ಬಗ್ಗೆನೂ ಗಮನ ಕೊಡ್ತೇವೆ. ಸರಿ ಸರ್, ನಿಮ್ಮ ದೀರ್ಘಕಾಲ ತಾವು ರಾಜಕಾರಣ ಶಾಸಕರಾಗಿದ್ದರಿಂದ ತಗೊಂಡು ಮತ್ತು ಅಖಂಡ ಜಿಲ್ಲೆಯ ಬಿಜಾಪುರದ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಇಲ್ಲಿಯವರೆಗೆ 5 ಶಾಸಕರನ್ನು ಪಡೆದಿರ್ತಕ್ಕಂಥ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಗದಗ ಜಿಲ್ಲೆಯ ನರಗುಂದ ವಿಧಾನಸಭಾ ಕ್ಷೇತ್ರ ಇಲ್ಲಿ ಬರುತ್ತೆ. ಅದನ್ನು ಕೂಡ ಒಂದು BJP ಇದೆ. ತೇರದಾಳ, ಜಮಖಂಡಿ 3 ಕ್ಷೇತ್ರ BJP, 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಭಾವ, 3 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಪ್ರಭಾವ. ಬೆಳಗಿಯಲ್ಲಿ ಕೂಡ ಭಾರತೀಯ ಜನತಾ ಪಕ್ಷದ ಪ್ರಭಾವ ಇಲ್ಲ. ಅಲ್ಲಿ ಮಾಜಿ ಸಚಿವ, ಬೃಹತ್ ಮಧ್ಯಮ ಕೈಗಾರಿಕೆ ಸಚಿವರಾಗಿರ್ತಕ್ಕ ಮುರುಗೇಶ್ ನಿರಾಣ್ ಇದ್ದಾರೆ. ಇಲ್ಲಿ ಲೋಕೋಪ ಸಚಿವ ಕೂಡ ಇದ್ದಾರೆ. ಇರುವಂಥ ರೀತಿಯಲ್ಲಿ ನೋಡಿದರೆ
ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಜೊತೆಯಲ್ಲಿ ಮತ್ತು ಈ ಬಾರಿ ಬಾಗಲಕೋಟೆಯಲ್ಲಿ ಇನ್ನೂವರೆಗೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಫೈನಲ್ ಆಗಿಲ್ಲ. ಮೊನ್ನೆ ಕೂಡ 7 ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳನ್ನು ಫೈನಲ್ ಮಾಡಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ಆದರೆ ಈ ಬಾರಿ ಲೋಕಸಭೆ ಚುನಾವಣೆಗೆ ನಿಮ್ಮ 5 ಗ್ಯಾರಂಟಿಯನ್ನು ಎಷ್ಟು ಪ್ರಭಾವ ಬೀಳಬಹುದು, ಜನರಿಗೆ ಎಷ್ಟು ತೃಪ್ತಿ ಕೊಡಬಹುದು, ಜನರು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಕಡೆ ಮುಖ ಮಾಡ್ತಾ ಇದ್ದಾರೆ ಸರ್? ಇದು ಮೊದಲು ನಮ್ಮ ಕಾಂಗ್ರೆಸ್ ಪಕ್ಷ ಕೇವಲ ರಾಜಕಾರಣವನ್ನಷ್ಟೇ ಕೊಟ್ಟ ಪಕ್ಷ ಅಲ್ಲ. ಇದು ನಿನ್ನೆ ಮೊನ್ನೆ ಕೂಡ ಹುಟ್ಟಿದ್ದಲ್ಲ. ನಮಗೆ ಸ್ವತಂತ್ರ ಸಿಗುತ್ತೆ ಅನ್ನುವಂಥ ಯಾವ ಭರವಸೆನೂ ಇರಲಾರ್ದ ಕಾಲದಲ್ಲಿ 1900ನೇ ಸಾಲಿನಲ್ಲಿ 1, 2, 3, 4, 1920 ಚಳವಳಿ ತೀವ್ರಗೊಳಿಸ್ತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಗ್ಯಾರಂಟಿ ನಾವು ಸ್ವಾತಂತ್ರ್ಯ ನಮಗೆ ಸಿಗುತ್ತೆ ಅನ್ನುವಂಥದ್ದು ಇರಲಿಲ್ಲ. ಯಾಕಂದರೆ ಬ್ರಿಟಿಷರು ನಮ್ಮೊಳಗೇ ಜಗಳ ಹಚ್ಚಿ ಪ್ರಭಾವಶಾಲಿಗಳಾಗಿ ಕೂತ್ಬಿಟ್ಟಿದ್ರು. ನಾವು ಬಂದೂಕನ್ನು ಎತ್ತಲಿಲ್ಲ, ಮದ್ದುಗುಂಡುಗಳನ್ನು ಎತ್ತಲಿಲ್ಲ. ಸತ್ಯಾಗ್ರಹ ಶಾಂತಿಯುತವಾದ ಮಾರ್ಗದ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಪಕ್ಷ ಸ್ವತಂತ್ರವನ್ನು ತಂದುಕೊಟ್ಟಿರ್ತಕ್ಕಂಥ ಪಕ್ಷ. ಆ ಇತಿಹಾಸವನ್ನು ಎಂದು ಯಾರೂ ಅಳಕಿಸೋದಕ್ಕೆ ಆಗೋದಿಲ್ಲ. ಹೌದು, ನೆಹರು ಅವರ ಕಾಲದಲ್ಲಿ ಪಾಪ ಆ ಸಂದರ್ಭದಲ್ಲಿ ಎಷ್ಟು ಅಪಾಯಕರ ಕಾಲದಲ್ಲಿ ನೆಹರೂರವರು ಮೊದಲೇ ಚುನಾವಣೆ ಎದುರಿಸಿದರು. 52ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಸತ್ತು ಹೋಗಿದ್ದರು, ವಲ್ಲಭಭಾಯ್ ಪಟೇಲ್ ಅವರು ಸತ್ತು ಹೋಗಿದ್ದರು. ದೆನ್ ಅಂಬೇಡ್ಕರ್ ಅವರು ಆಗಲೇ ಅಜಾರೆಯಾಗಿ ಹೋಗುವಂಥ ಒಂದು ಸ್ಥಿತಿಯಲ್ಲಿದ್ದರು. ಬೇರೆ ಪಕ್ಷ ಇಂಡಿಪೆಂಡೆಂಟಾಗಿ ನಿಂತು ಹೋದರು. ರಾಜಾಜಿಯವರು, ರಾಜಗೋಪಾಲಾಚಾರಿ ಅವರು ಪಕ್ಷವನ್ನು ಬಿಟ್ಟರು. ಜಯಪ್ರಕಾಶ್ ನಾರಾಯಣ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟರು. ಹೀಗೆ ಒಂಟಿಯಾಗಿ ನೆಹರು ಅವರು ದೇಶವನ್ನು ಸುತ್ತಿ ಬಹುಮತವನ್ನು ತಂದಿರತಕ್ಕಂಥ ಇತಿಹಾಸ ಇದಕ್ಕಿದೆ. ಅವರು 18 ವರ್ಷಗಳ ಆಡಳಿತದಲ್ಲಿ ಔದ್ಯಮಿಕ ಕ್ರಾಂತಿಯನ್ನು ಮಾಡಿ ಹೋಗಿರತಕ್ಕಂಥದ್ದು. ಹಾಗೆ ಇಂದಿರಾ ಗಾಂಧಿಯವರ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮ, ಹಾಗೆ ಶಾಸ್ತ್ರಿಯವರ ಸಣ್ಣ ಅವಧಿಯಲ್ಲಿಯೇ ಒಂದು ಹೆಸರುಳಿಸ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿಯಾಗಿ ಹೋದರು. ಇವೆಲ್ಲ ಇತಿಹಾಸಗಳು ಬಂದಿವೆ. ಸಂವಿಧಾನ ತಿದ್ದುಪಡಿಯನ್ನು ಮಾಡಿ ರಾಜೀವ್ ಗಾಂಧಿಯವರು ಸಂವಿಧಾನದ 73, 74ನೇ ಕಲಮಿನನ್ವಯ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ, ಮಹಿಳೆಯರು, ಹಿಂದುಳಿದ ವರ್ಗದವರು ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಅಧಿಕಾರಕ್ಕೆ ಬರುವಂತಹ ಒಂದು ಅವಕಾಶವನ್ನು ತಂದುಕೊಟ್ಟರು. ನಂತರ ಸಿದ್ದರಾಮಯ್ಯನವರು 2013ರಲ್ಲಿ ಬಂದಾಗ ನಾವು ಕೊಟ್ಟಂಥ 165 ಭರವಸೆಗಳಲ್ಲಿ 163 ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥ ಸರ್ಕಾರ. ಅನ್ನಭಾಗ್ಯ ಯೋಜನೆಯನ್ನು ತರ್ತೇನೆ ಅಂಥೇಳಿ ಹೇಳಿ ಅಧಿಕಾರಕ್ಕೆ ಬಂದು ಅಧಿಕಾರದ ಪ್ರಮಾಣ ವಚನ ಸ್ವೀಕಾರ ಮಾಡಿದ ತಕ್ಷಣ ವಿಧಾನಸಭೆಗೆ ಬರ್ತಾರೆ ಯಾರು ಮುಖ್ಯಮಂತ್ರಿಗಳು. ಎಲ್ಲರ ಮನೆಗೆ, ಯಾರ ಮನೆಗಾರ ಚಹಾ ಕುಡಿಯೋಕ್ಕಾಗಲಿ, ಪಾರ್ಟಿ ಮಾಡೋಕ್ಕೆ ಹೋಗೋದಿಲ್ಲ, ಊಟಕ್ಕೆ ಹೋಗೋದಿಲ್ಲ, ವಿಧಾನಸಭೆಗೆ ಬರ್ತಾರೆ. 3,000 ಕೋಟಿ ಅಷ್ಟಿದ್ದಂಥ ಪರಿಶಿಷ್ಟ ವರ್ಗದ ಸಾಲಗಳನ್ನು ಮನ್ನಾ ಮಾಡ್ತಾರೆ. 5 kg ಅಕ್ಕಿ ಕೊಡುವುದನ್ನು ಘೋಷಣೆ ಮಾಡ್ತಾರೆ. ಹೀಗೆ 3-4 ಜನಪರ ಕಲ್ಯಾಣ ಯೋಜನೆಯನ್ನು ಬೆಂದವರು ನೊಂದವರ ಸಲುವಾಗಿ ಅನೌನ್ಸ್ ಮಾಡ್ತಾರೆ. ಇದು ಕಾಂಗ್ರೆಸ್ಸಿನ ಹೆಗ್ಗಳಿಕೆ, ಇತಿಹಾಸ, ಇದು ನಾಯಕತ್ವ. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಕೂಡ ಪಕ್ಷವನ್ನು ಸಂಘಟಿಸುವಲ್ಲಿ, ಹೋರಾಟ ಮಾಡುವುದರಲ್ಲಿ, ಅವರನ್ನು ಹಿಡಿದು ಮಾತಿನಲ್ಲಿ ಎಳೆದಾಡೋದರಲ್ಲಿ ನಿಸ್ಸೀಮರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನಾಯಕತ್ವದ ಬಲ, DK ಶಿವಕುಮಾರ್ ಅವರ ಪರಿಶ್ರಮ, ಎಲ್ಲ ಮಂತ್ರಿಗಳವರ ಪರಿಶ್ರಮ, 5 ಗ್ಯಾರಂಟಿನೇ ನಾನು ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ಗೆಲುವಿಗೆ ಅತಿ ಮುಖ್ಯವಾದಂಥ ಕಾರಣ. ಯಾಕೆ ಅಂದರೆ ಇಂಥ ಯೋಜನೆಗಳು ಇಂದಿರಾ ಗಾಂಧಿಯವರ ಯೋಜನೆಗಳಿವು, ಇಂದಿರಾ ಗಾಂಧಿಯವರ ಕನಸುಗಳು, ಇಂದಿರಾ ಗಾಂಧಿಯವರ ವಿಚಾರಗಳು, ಇಂದಿರಾ ಗಾಂಧಿಯವರ ಮುತ್ಸದ್ದಿ ವಿಚಾರದ ರಾಜಕಾರಣ ಈಗಿರುವಂಥ ಗ್ಯಾರಂಟಿ. ಅವರು ಆಶ್ರಯ ಮನೆ ಕೊಟ್ಟರು, ಅವಾಗ ಭಾಗ್ಯ ಜ್ಯೋತಿ ಕೊಟ್ಟರು, ಅವಾಗ ಕೊಟ್ಟರಿಲ್ಲ. ಅಂಥ ಯೋಜನೆಗಳನ್ನು ಇವತ್ತು ನಾವು ಏನಾದರೂ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದರೆ ಆ ಶ್ರೀಮತಿ ಇಂದಿರಾ ಗಾಂಧಿಯವರ ಆಲೋಚನಾ ಪರವಾಗಿರ್ತಕ್ಕಂಥ ಯೋಜನೆಗಳೇ ಇವು.
ಇವತ್ತು ನಮ್ಮ ಸಂಪುಟ, ನಮ್ಮ ಅಧ್ಯಕ್ಷರಾದಂಥ ಕುಮಾರ್ ಇರ್ಬೋದು, ಮಂತ್ರಿ ಸಿದ್ದರಾಮಯ್ಯನವರಿರ್ಬೋದು, ಈ ಶ್ರೀಮತಿ ಇಂದಿರಾಜಿಯವರ ಕನಸಿನ ಆ ಯೋಜನೆಗಳನ್ನು ನಡೆಸುತ್ತಿದ್ದಾರೆ. ಇವತ್ತು ಬರೀ ನಮ್ಮ ರಾಜ್ಯದಲ್ಲಿ ಪುಕ್ಕಟೆಯಾಗಿ ಮಹಿಳೆಯರು ಅಡ್ಡಾಡಿರ್ತಕ್ಕಂಥದ್ದು ನೋಡಿದರೆ ಇರುವ 7 ಕೋಟಿ ನಮ್ಮ ಜನಸಂಖ್ಯೆ, 7 ಕೋಟಿಯಲ್ಲಿ 3,30,00,000 ಮಹಿಳೆಯರಿದ್ದಾರೆ. ಬಸ್ಸಲ್ಲಿ ಅಡ್ಡಾಡಿದವರು ಈಗಾಗಲೇ 130 ಕೋಟಿ ದಾಟಿದೆ. ನಮ್ಮ ಜಿಲ್ಲೆಯಲ್ಲಿ 4 ಕೋಟಿ ಮಹಿಳೆಯರು ಬಸ್ಸಿನಲ್ಲಿ ಉಚಿತವಾಗಿ ಅಡ್ಡಾಡಿದ್ದಾರೆ. 5 ಯೋಜನೆಗಳು 92% ಈಗ ಕಾರ್ಯಗತ ಆಗಿವೆ. ಅನ್ನಭಾಗ್ಯ ಯೋಜನೆ 170 ರೂಪಾಯಿ ಅವರ ಖಾತೆಗೆ ಹಾಕುವಂಥದ್ದು, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಾಕುವಂಥದ್ದು, ಗೃಹಜ್ಯೋತಿ ಕಾರ್ಯಕ್ರಮ. ಪದವೀಧರರಿಗೆ ಈಗಾಗಲೇ ಸುಮಾರು 10,000ದಷ್ಟು ಅರ್ಜಿಗಳು ಬಂದಿವೆ. ಈಗ ಅದು ಹಂತವಾಗಿ ಅವುಗಳಿಗೆ ಹೋಗ್ತಾರೆ. ಒಟ್ಟು 5 ಗ್ಯಾರಂಟಿ ಯೋಜನೆಗಳು 92ರಿಂದ 93% ಜಾರಿಯಲ್ಲಿ ಆಗಿವೆ, ಇಂಪ್ಲಿಮೆಂಟ್ ಆಗಿವೆ. ಈ ಬಲದಿಂದ ನಾವೀಗ ಬರಲಿರುವ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ನಮ್ಮದಾಗುತ್ತದೆ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದೇವೆ. ಸರಿ ಸರ್, ಈ ಕಾಂಗ್ರೆಸ್ಸಿನ ಗ್ಯಾರಂಟಿ ಅಂದಿನ ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರ ಕನಸಿನ ಯೋಜನೆ ನಾವು ಈ ಬಾರಿ ಅವರ ನೆನಪಿನಲ್ಲಿ ಈ ಬಾರಿ ವಿಧಾನಸಭೆ ಚುನಾವಣೆಗೆ ಜಾರಿ ಮಾಡಿದ್ದೀವಿ. ಆ ನೆನಪಿನ ಯೋಜನೆಯನ್ನು ನಮಗೆ ಯಶಸ್ವಿಯಾಗಿದ್ದಾವೆ. 136 ಸ್ಥಾನವನ್ನು ನಾವು ಪಡೆದುಕೊಂಡಿದ್ದೀವಿ ಅಂತ ತಾವೇನು ಹೇಳ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷ 19 ಸ್ಥಾನಕ್ಕೆ JDS ಬಂದಿದೆ, 66 ಸ್ಥಾನಕ್ಕೆ ಭಾರತೀಯ ಜನತಾ ಪಕ್ಷ ಬಂದಿದೆ, 136 ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷ ಬಂದಿದೆ. ಲೋಕಸಭೆ ಚುನಾವಣೆಯ ಇದೇ ಅಜೆಂಡಾದ ಮೇಲೆ ನಮಗೆ ಬೇರೆ ಏನು ಕೊಡೋದು ಅವಶ್ಯಕತೆ ಇಲ್ಲ. ಇದೇ ಅಜೆಂಡಾ ಮೇಲೆ ಜನರು ನಮಗೆ ಒಪ್ಕೊತಾರೋ. ಮುಂದಿನ ಬಾರಿ ನಾವು ಗೆದ್ದು ಬಂದ ನಂತರ ಈ ಬಾರಿ ಅಜೆಂಡಾ ಕೊಟ್ಟು ನಾವು ಗೆದ್ದು ಬಂದಿದ್ದೀವಿ. ನಂತರ ಅಜೆಂಡಾ ಕೊಡದಂತೆ ಗೆದ್ದು ಬಂದು ಅವ್ರಿಗೆ ಗಿಫ್ಟೇ ಕೊಡ್ತೀವಿ. ಏನು ತಾವು ಆಯಿತು, ಮತ್ತು ತಮ್ಮ ಹಿರಿಯ ಮುಖಂಡರಾಯಿತು, ಮತ್ತು DCM ಮತ್ತು CM ಅವರು ಕೂಡ ತಿಳಿಸುವಂಥ ವಿಚಾರಗಳನ್ನು 2019ರಲ್ಲಿ ಇದೇ JDS ಮತ್ತು ಭಾರತೀಯ ಜನತಾ ಪಕ್ಷ ಇದೇ JDS ಮತ್ತು ಕಾಂಗ್ರೆಸ್ ಪಕ್ಷ ಅಲೈನ್ಸ್ ಆಗಿ ಹೋರಾಟ ಮಾಡಿತ್ತು. ಬಿಜಾಪುರ್ನಲ್ಲಿ ಮೈತ್ರಿ ಕ್ಯಾಂಡಿಡೇಟ್ ಹಾಕಿದ್ರು, ಇಲ್ಲಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಇತ್ತು. ಈಗ ಅದೇ JDS ನಿಮ್ಮ ಜೊತೆ ಮೈತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ ಭಾರತೀಯ ಜನತಾ ಪಕ್ಷ ಜೊತೆ ಅಲೈನ್ಸ್ ಆಗಿ ಚುನಾವಣೆ ನಡೆಸಲಿಕ್ಕೆ ಹೋರಾಟ ಮಾಡ್ತಾ ಇದೆ. ಆವಾಗ ನಿಮ್ಮ ಜೊತೆ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ 1 ಸೀಟ್ ಮಾತ್ರ ಸೀಮಿತವಾಗಿತ್ತು JDS ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಆದರೆ ಈಗ BJP ಜೊತೆ ಅವರು ಸೇರ್ಪಡೆ ಆಗೋದ್ರಿಂದ ನೀವು 14 ಸ್ಥಾನವನ್ನು ಅವರಿಗೆ ಬಿಟ್ಟು ಕೊಟ್ಟಿದ್ರಿ. ಈಗ ಆ 14 ಸ್ಥಾನದಲ್ಲಿ ಅವರು ಬರೀ BJP ಜೊತೆ ಹೋಗಿದ್ರಿಂದ 2ರಿಂದ 3 ಸ್ಥಾನನೂ ಕೂಡ ಅವ್ರು ಸಿಗ್ತಾ ಇಲ್ಲ ಸರಿಯಾದ ರೀತಿಯಿಂದ. ಅವರು 6 ಸ್ಥಾನಕ್ಕೆ ಪಟ್ಟು ಹಾಕಿದ್ರು, ಅದರ 4ಕ್ಕೆ ಬಂದರು, 4ರಿಂದ 3ಕ್ಕೆ ಬಂದರು. ಈಗ ಬರೋದರಿಂದ ತಾವು ತಮ್ಮ ಜೊತೆ ಇಂಡಿಯಾ ಅಲೈನ್ಸ್ ಘಟಬಂಧನ್ ಕೇಂದ್ರದಲ್ಲಿ ಏನು ನಡೀತಾ ಇದೆ, ನಿಮ್ಮ ಜೊತೆ ಮೈತ್ರಿ ಆದಂಥವ್ರು ಅವ್ರ ಜೊತೆ ಹೋಗಿದ್ದಾರೆ. ಈ ಬಾರಿ ನಿಮಗೆ JDS ಮತ್ತು BJP ಮೈತ್ರಿ ಆಗೋದ್ರಿಂದ ನಿಮ್ಮ ಪಕ್ಷಕ್ಕೆ ಎಷ್ಟು ಪ್ರಭಾವ ಬೀಳ್ಬೋದು, ಎಷ್ಟು ಮೈನಸ್ ಆಗಬಹುದು, ನೀವು ಯಾವ ರೀತಿ ಹೋರಾಟ ಮಾಡಿ ಚುನಾವಣೆಯಿಂದ ಗೆದ್ದು ಅಧಿಕಾರ ಸ್ವೀಕರಿಸಬಹುದು? ರಾಷ್ಟ್ರೀಯ ಮಟ್ಟದ ಒಂದು ಕೈಗೂಡಿಕೊಂಡು ಹೋಗುವಂಥ ಸರಿದ್ಬೋದಾ ಶಿವಸೇನೆ ಹೀಗಾಗ್ತಾ ಇದೆ. ಆದರೂ ಕೂಡ ಚುನಾವಣೆ ಕ್ಲಿಯರ್ ಆದಮೇಲೆ ಮತ್ತೇನಾದರೂ ಬೆಳವಣಿಗೆ ಅನ್ನುವಂಥ ಆಶಾಭಾವ. ಬಟ್ ಸಾಂಘಿಕವಾಗಿ BJP ವಿರೋಧಿ ಪಕ್ಷಗಳವರೆಲ್ಲ ಹೋರಾಟ ಮಾಡಿದರೆ ನಾವು ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಬಹುದು. ಕರ್ನಾಟಕದಲ್ಲಿ ತಮ್ಮ ಕಾಂಗ್ರೆಸ್ ಪಕ್ಷ 136 ಸ್ಥಾನದೊಂದಿಗೆ 28 ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರ ಕೆ ಸುರೇಶ್ ಅವರನ್ನು ಬಿಟ್ಟರೆ ಎಲ್ಲೂ ಕೂಡ ಅಭ್ಯರ್ಥಿ
ಮತ್ತು ಎಲ್ಲೂ ಕೂಡ ವಿಜಯೋತ್ಸವ ಆಗಲಿಲ್ಲ. ಆದರೆ ಈ ಕರ್ನಾಟಕದಲ್ಲಿ ನಿಮಗೆ ಗೊತ್ತಿರೋ ಪ್ರಕಾರ ತಾವು ಹಿರಿಯರ ಮುತ್ಸದ್ದಿ ರಾಜಕಾರಣ ಒಂದು ಸಂಪರ್ಕ ಮುಖಾಂತರದಿಂದ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಬಹುದು ಸರ್ ನೀವು? ಒಮ್ಮೊಮ್ಮೆ ಹೀಗಾಗ್ತದೆ ನನ್ನ ಅನುಭವ. ಈ ಮತದಾರರಲ್ಲಿ ಶೇಕಡ 30ರಷ್ಟು ಕಾಂಗ್ರೆಸ್ನ ಮತದಾರರಿರ್ತಾರೆ, ಶೇಕಡ 35ರಷ್ಟು ಬಿ ಜೆ ಪಿ ಮತದಾರರಿರ್ತಾರೆ. 30-40% ಜನ, ಕನಿಷ್ಠ 30% ಜನ ಯಾವ ಪಕ್ಷದ ಮತದಾರನೂ ಅಲ್ಲ. ಸಂದರ್ಭಾನುಸಾರ ಆತ ಮಾಡ್ತಾರೆ. ಒಮ್ಮೊಮ್ಮೆ ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ಮತದಾನ ಮಾಡಿದವರು ಕೇಂದ್ರ ಸರ್ಕಾರದ ಸಂದರ್ಭ ಬಂದಾಗ ಅದೇ ಮತದಾರ ಬಿ ಜೆ ಪಿಗೂ ಕೂಡ ಹಾಕಬಹುದು. ಅವರು ಪಕ್ಷದ ಕಾರ್ಯಕರ್ತರಲ್ಲ, ಪಕ್ಷವನ್ನು ನಾವು ಕಾಂಗ್ರೆಸ್ಸಿಗೆ ಹಾಕಬೇಕಂಥೇಳಿ ಆಣೆ ಮಾಡಿದವರು ಅಲ್ಲ. ಬೌದ್ಧಿಕವಾಗಿ ಶ್ರೀಮಂತಿದ್ದಂಥ ಆ ಜನ ಒಮ್ಮೊಮ್ಮೆ ಒಂದೊಂದು ಹಾದಿ ಮೇಲೆ ನಾಯಕತ್ವವನ್ನು ನೋಡಿ ನಮ್ಮಲ್ಲಿ ಯಾವ ನಾಯಕನ ಈ ದೇಶವನ್ನು ಆಳೋದಕ್ಕೆ ಸಮರ್ಥನಿದ್ದಾನೆ, ಅಸಮರ್ಥನಿದ್ದಾನೆ, ಬೋಗಸ್ ಆಗಿದ್ದಾನೆ, ನುಡಿದಂತೆ ನಡೆಯದೇ ಇರತಕ್ಕಂತಹದ್ದು ಸಂದರ್ಭಗಳನ್ನು ಬಳಸಿಕೊಂಡು ಮತದಾರ ಬದಲಿ ಆಗ್ತಾಯಿದ್ದಾರೆ. ಅವರು 30% ಇರ್ತಾರೆ. ಉದಾಹರಣೆ 15 ಲಕ್ಷ ಪ್ರತಿಯೊಬ್ಬ ಬಡವನ ಖಾತೆಗೆ ನಾನು ಜಮಾ ಮಾಡ್ತೇನೆ ಅನ್ನುವಂಥ ಮಾತನ್ನು ಮೋದಿಯವರು ಹಿಂದಿನ ಚುನಾವಣೆ 2014ರಲ್ಲಿ ಒಂದು ಖಾತೆಗೆ 15 ಲಕ್ಷ ಬಡವನ ಖಾತೆಗೆ ಹಾಕಿದರೆ ನಾನೇ ಮೋದಿಯವರಿಗೆ ಬಾಗಿ ನಮಸ್ಕಾರ ಮಾಡ್ತಾಯಿದ್ದೆ. ಸಾಷ್ಟಾಂಗ ಒಬ್ಬ ಬಡವನ ಖಾತೆಗೆ 15 ಲಕ್ಷ ಅಂದರೆ ಸಣ್ಣದ, ಅವನ ಜೀವನವೇ ಬದಲಾಗಿ ಹೋಗ್ತಾಯಿದೆ. ಹೌದು, ಮಾಡಲಿಲ್ಲ. ಮಾತೆತ್ತಿದರೆ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಇದ್ರೇನಾಗಿದೆ, ಅದಾನಿ ಕಾ ವಿಕಾಸ್, ಅಂಬಾನಿ ಕಾ ವಿಕಾಸ್, ಸಬ್ಕಾ ಸಾಥ್ ಉनको ಕರೆಂಗೆ ऐसा. सबका साथ अंबानी को, अदानी को विकास में ले चलते हैं. ಆ ಶ್ರೀಮಂತರಾಗುವಂಥ ಇನ್ನಷ್ಟು ಶ್ರೀಮಂತರಾಗುವಂಥ ಅವಕಾಶಗಳನ್ನೇ ಕೊಡ್ತಾ ಇದ್ದಾರೆ ಹೊರತಾಗಿ ಒಬ್ಬ ರೈತನ ಸಾಲ ಮನ್ನಾ, ಒಬ್ಬ ನೇಕಾರನ ಸಾಲ ಮನ್ನಾಕ್ಕೆ ಆರ್ಥಿಕ ಪರಿಸ್ಥಿತಿಯ ದುಸ್ಥಿತಿಯನ್ನು ತೋರಿಸ್ತಕ್ಕಂಥ ಈ ಜನ 12 ಲಕ್ಷ ಕೋಟಿ ಸಾಲವನ್ನು ಮನ್ನಾ ಮಾಡಿದ್ದರ ಬಗ್ಗೆ ಅವರ ಮನಸ್ಸಿನಲ್ಲಿ ಶ್ರೀಮಂತರ ಬಗ್ಗೆ ಬಡವರ ಬಗ್ಗೆ ಏನಿದೆ ಅನ್ನೋದನ್ನು ಹೇಳ್ಬೋದು. ಹೀಗಾಗಿ ಜನತೆ ಛಿದ್ರವಾಗಿರ್ತಕ್ಕಂಥ ಏನು ನಮ್ಮ ಪ್ರಾದೇಶಿಕ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಒಂದು ಗೂಡಿ ಹೋರಾಡಿದ್ದಾರೆ. ನಾವು ಮತ್ತೆ ಕೇಂದ್ರ ಸರ್ಕಾರದಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ಬೋದು ಅನ್ನುವಂಥದ್ದು. ಆದರೆ ಏನಾಗ್ತದೆ, ಅವುಗಳ ನಿತೀಶ್ ಕುಮಾರ್ನಂಥ ಒಬ್ಬ ಸಮರ್ಥ ನಾಯಕ, ಬಿಹಾರದ ಕಾಂಗ್ರೆಸ್ನ ಇಂಡಿಯಾ ಕೂಟದಲ್ಲಿ 3 ಸಭೆಗಳಿಗೆ ಬಂದು ಹೊತ್ತು ಹೊಂಡೋದ್ರಲ್ಲಿ ಬಿ ಜೆ ಪಿಗೆ ಹೋಗ್ಬಿಟ್ಟು ಇಂಥ ಚಮತ್ಕಾರಗಳು ನಡೆದಾಗ ಏನು ಮಾಡೋಕ್ಕಾಗೋದು, ಜನ ಆದರೂ ಏನು. ಹೀಗಾಗಿ ಕರ್ನಾಟಕದ ಮಟ್ಟಿಗೆ ಗ್ಯಾರಂಟಿ ಯೋಜನೆಯ ಇನ್ನೂ ಹಸಿ ಇರುವುದರಿಂದ ಫಲಾನುಭವಿಗಳು ಸಾಕಷ್ಟು ಫಲವನ್ನು ಶೇಕಡ 92% ಈಗ ನಾವು ಜನರಿಗೆ ಮುಟ್ಟಿಸಿಬಿಟ್ಟಿದ್ದೇವೆ. ಗೃಹಲಕ್ಷ್ಮಿ ಇರ್ಬೋದು, 150 ರೂಪಾಯಿ ಅಕ್ಕಿ ಬದಲಾಗಿರ್ಬೋದು, 5 kg ಅಕ್ಕಿ ಇರ್ಬೋದು, ಕರೆಂಟ್ ಇರಬಹುದು, ಇವ್ಯಾವ ಯೋಜನೆ ಅದು ಎಲ್ಲ. ಆದ್ದರಿಂದ ಸುಮಾರು 16-17 ಸೀಟ್ ಬರ್ಬೋದು ಏನೋ ಅನ್ನುವಂಥದ್ದು ನಮ್ಮದು ಒಂದು ಅಂದಾಜು. ಸರಿ ಸರ್, ತಾವು ಹೇಳ್ತಾ ಇದ್ರಿ ಮೈತ್ರಿಕೂಟದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರ್ಬೋದು ಅಂತ ತಾವು ತಿಳಿಸ್ತಾ ಇದ್ರಿ. ಸ್ವಾತಂತ್ರ್ಯ ಚಳವಳಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಬ್ರಿಟಿಷರನ್ನು ಈ ದೇಶದಿಂದ ಒದ್ದು ಹಾಕುವವರೆಗೆ ಈ ದೇಶದ ಮಹಾಪಿತ ಆಗಿರ್ತಕ್ಕಂಥ ನಮ್ಮ ಮಹಾತ್ಮ ಗಾಂಧೀಜಿಯವರಾಗಿರಲಿ, ನೆಹರೂವರಾಗಿರಲಿ, ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರಾಗಿರಲಿ, ಜವಾಹರ್ಲಾಲ್ ಪಂಡಿತ್ ಅವರಾಗಿರಲಿ, ಮತ್ತು ಅನೇಕ ಜನ ಹೋರಾಟಗಳನ್ನು ಮಾಡಿದರು. ಆವಾಗಿನ ಸಂದರ್ಭದಲ್ಲಿ ಇಲ್ಲಿಯವರೆಗೆ ಅಂದರೆ 60 ವರ್ಷದವರೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲೇ ಬರ್ತಾ ಇತ್ತು. ಆದರೆ ಈಗ ಈ ಸ್ಥಿತಿ ಯಾಕೆ ಬಂದಿದೆ, ಯಾಕೆ ನ್ಯೂಟ್ರಲ್ ಆಗಿದೆ? ಆಮೇಲೆ ಇನ್ನೊಂದು 1985ರಲ್ಲಿ
SG ನಂಜಯ್ಯನಮಠ ಅವರು ಗೊರೆದಗುಡ್ಡ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾಗಿದ್ದಾರೆ. ಹಾಲಿ ಶಾಸಕರಿದ್ದರೆ ಈಗ ಮಾಜಿ ಶಾಸಕರು ಕೂಡ ತಾವು ಇದ್ದೀರಿ ಅಂತ ಒಂದು ಬುದ್ಧಿನೂ ನಮ್ಮ ಜನರಲ್ಲಿ ಇದೆ. ಅದು ಅವ್ರ ಹಕ್ಕು, ಅದನ್ನು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಆ ರೀತಿ ಪ್ರಯೋಗಗಳನ್ನು ಮಾಡಿ ಕೈ ಸುಟ್ಟುಕೊಂಡಿದ್ದಾರೆ. ಈ ಸಾರಿ ಆ ಒಂದು ಆಸೆ ಪ್ರಲೋಭನೆಗಳಿಗೆ ಆಮೇಲೆ ಸುಳ್ಳು ವಿಚಾರಗಳಿಗೆ ಬರೀ ಆಗಲಿಕ್ಕಿಲ್ಲ ಅನ್ನುವಂಥದ್ದು ಒಂದು ವಿಶ್ವಾಸ. ಸರಿ ಸರ್, ಈ ಕರ್ನಾಟಕದಿಂದ ನಿರೀಕ್ಷೆ ಮಾಡಲಾದಂಥ ಫಲಿತಾಂಶ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸಿಕ್ತು. ಆದರೆ ನೋಡದಂತೆ ನಡೆದಿದೆ ಸರ್ಕಾರ ಅಂತೇಳಿ ಸಿದ್ದರಾಮಯ್ಯನವರಿಗೆ ಅನ್ನರಾಮಯ್ಯ ಇಂದರಾಮಯ್ಯ ಪಟ್ಟ ಅದೇ ಪಟ್ಟ ಜೊತೆಯಲ್ಲಿ ಕರ್ನಾಟಕದಲ್ಲಿ ತಮ್ಮೆಲ್ಲರ ಸಂವಾದದಲ್ಲಿ ಆ ಅಧ್ಯಕ್ಷ ಯುವ ಜೊತೆ ಎಲ್ಲರೂ ಕೂಡಿ ಪಕ್ಷ ಬಲಪಡಿಸುವಲ್ಲಿ ಮತ್ತು ಬಾರಿ ಕಾಂಗ್ರೆಸ್ಸಿನ ಪ್ರಭಾವಕ್ಕಿಟ್ಟ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿಗಳಿದ್ದಾರೆ. 14ರಲ್ಲಿ 98-99ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಲೋಕಶಕ್ತಿ ಸಂಸದರಾಗಿರ್ತಕ್ಕಂಥ ಎಸ್.ಆರ್. ನಾಯಕ್ ಅವರು, 19ರಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಮಾನ್ಯ ಶ್ರೀಮತಿ ವೀಣಾ ಕಾಶ್ಯಪ್ನವರವರು, ಅಲ್ಲಿಂದ ರಕ್ಷಿತಾ ಎಟಿ ಅವರು, ಆಮೇಲೆ ಬಸವಪ್ರಭು ಸರ್ನಾಡ್ಗೌಡರು ಕೂಡ ಆಕಾಂಕ್ಷಿಗಳು ಇದ್ದಾರೆ. ಇರೋದರಿಂದ ಈ ಕ್ಷೇತ್ರಕ್ಕೆ ಯಾವ ರೀತಿ ಪ್ರಬಲ ವ್ಯಕ್ತಿ ಬಂದರೆ 5ನೇ ಬಾರಿಗೆ ಮತ್ತೆ PC ಗದ್ದಿಗೌಡರಿಗೆ ಭಾರತೀಯ ಜನತಾ ಪಕ್ಷ ಅವಕಾಶ ಕೊಟ್ಟಿದೆ. ಈ ರೀತಿ ಇಲ್ಲಿ ಯಾವ ಅಸ್ತಿತ್ವ ಮೇಲೆ, ಅಂದರೆ ಈಗ ಭಾರತೀಯ ಜನತಾ ಪಕ್ಷದವರು ಇದಕ್ಕೆ ಹಿಂದಗಡೆ ಹೇಳ್ತಿದ್ರು ನಾವು ರಾಮ ಮಂದಿರ ಕಟ್ತೀವಿ ಅಂತೇಳಿ. ಚುನಾವಣೆ ಬರೋಕ್ಕಿಂತ ಮುಂಚೆ ಕಟ್ಟಿ ಅದರ ಉದ್ಘಾಟನೆ ಕೂಡ ಮಾಡಿದರು. ಈಗ ದೇಶಕ್ಕೆ ಬೇಕಾಗಿರತಕ್ಕಂಥ ಅತಿ ಹೆಚ್ಚು ಮಂದಿರ ಅನ್ನುವಂಥ ವಿಚಾರಗಳ ಮೇಲೆ ಚುನಾವಣೆ ಹೋಗುತ್ತೆ. ತಾವು ಯಾವ ರೀತಿ ವ್ಯಕ್ತಿ ಇಲ್ಲಿ ಹಾಕಿದರೆ ಹೋರಾಟಕ್ಕೆ ಗೆದ್ದು ಬಿಗಿಬಹುದು? ಇಲ್ಲಿ ಪಕ್ಷದ ವರ್ಚಸ್ಸು ಮುಖ್ಯ, ಪಕ್ಷದ ಹೆಸರು ಮುಖ್ಯ, ಪಕ್ಷ ಕೊಟ್ಟ ಕಾರ್ಯಕ್ರಮ ಮುಖ್ಯ. ಟಿಕೆಟ್ ಆಕಾಂಕ್ಷಿಗಳು ನಮ್ಮಲ್ಲಿ 8-9 ಜನ ಇದ್ದಾರೆ. ಎಲ್ಲರೂ ಸಮರ್ಥರಾಗೇ ಇದ್ದಾರೆ. ಅವರು ಈಗಾಗಲೇ ರಾಜಕಾರಣದಲ್ಲಿ ಪಳಗಿರ್ತಕ್ಕಂಥವ್ರು. ಇವರಲ್ಲಿ ಯಾರನ್ನಾದರೂ ಕೂಡ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ಸೆಂಟ್ರಲ್ ಕಮಿಟಿಯವರು, CEC ಅವರು, ನಮ್ಮ AICC ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಮತ್ತು ನಮ್ಮ KPCC ಅಧ್ಯಕ್ಷ ಶಿವಕುಮಾರ್ ಅವರು ಯಾರನ್ನಾದರೂ ಆಯ್ಕೆ ಮಾಡಿದರೂ ಕೂಡ ಕಾಂಗ್ರೆಸ್ಸನ್ನು ಆಯ್ಕೆ ಮಾಡ್ತೀವಿ, ಕಾಂಗ್ರೆಸ್ಸಿಗೆ ನಾವು ಮತ ಹಾಕ್ತೀವಿ, ನಮಗೆ 5 ಗ್ಯಾರಂಟಿ ಕೊಟ್ಟಿದೆ ಅನ್ನುವಂಥ ಭಾವನೆ ಜನರಲ್ಲಿದೆ. ಜನ ಈಗ ಅಭ್ಯರ್ಥಿಯನ್ನು ನೋಡ್ತಾ ಇಲ್ಲ, ಪಕ್ಷವನ್ನು ನೋಡ್ತಾ ಇಲ್ಲ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ಸಂದರ್ಶನದ ಅಂತ್ಯಕ್ಕೆ ಬರ್ತಾ ಇದ್ದೇನೆ. ಮತ್ತು ಅಂತ್ಯಕ್ಕೆ ಬರಬೇಕಾದರೆ 3 ಪ್ರಶ್ನೆದೊಂದಿಗೆ ನಾನು ನಿಮ್ಮ ಮುಂದುಗಡೆ ಬರ್ತಾ ಇದ್ದೇನೆ. ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ಸಿನ ಪ್ರಭಾವ ಯಾಕೆ ಡೌನ್ ಆಗಿದೆ? ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ 2004ರಿಂದ 2023ರವರೆಗೆ ವಿಜಯಸ್ತವ ಆಗ್ತಾಯಿಲ್ಲ. ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಸಂಸದರಾಗುವುದರಿಂದ ಈ ಕ್ಷೇತ್ರದಲ್ಲಿ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಡೆವಲಪ್ಮೆಂಟ್ಗೆ ಪಾತ್ರ ವಹಿಸಬೇಕಾಗಿತ್ತು. ಈ ಕ್ಷೇತ್ರದಲ್ಲಿ ನೇಕಾರರು ಇದ್ದಾರೆ, ಈ ಕ್ಷೇತ್ರದಲ್ಲಿ ಕಬ್ಬು ಬೆಳೆಗಾರರು ಇದ್ದಾರೆ, ಈ ಕ್ಷೇತ್ರದಲ್ಲಿ 3 ಇಂಡಸ್ಟ್ರಿಲ್ ಕೂಡ ಇದೆ. ಒಂದು ಕಬ್ಬು ಇಂಡಸ್ಟ್ರಿ, ಒಂದು ಗ್ರಾನೈಟ್ ಇಂಡಸ್ಟ್ರಿ, ಒಂದು ಮಧ್ಯಮ ಇಂಡಸ್ಟ್ರಿಗಳು ಕೂಡ ಇದ್ದಾವೆ. ಇರೋದರಿಂದ ಇಲ್ಲಿನ ಒಂದು ಮಧ್ಯಮ ಕೈಗಾರಿಕೆ ವ್ಯವಸ್ಥೆಗಳನ್ನು, ಒಂದು ಅತಿ ಹೆಚ್ಚು ಬೇಕಾಗಿರ್ತಕ್ಕ ಇಂಡಸ್ಟ್ರಿಯಲ್ ಏರಿಯಾಗಳನ್ನು ಇರಲಾರದ ಕಾರಣದಿಂದ ಈ ಕ್ಷೇತ್ರ ಯಾವುದರ ಹಿಂದೆಯಿಂದ ಹಿನ್ನಡೆ ಉಳಿದಿದೆ. ನೋಡೋದ ರೀತಿಯಿಂದ ಸಿಟಿ ಡೆವಲಪ್ಮೆಂಟ್ ಆಗಿರ್ಬೋದು. ನವನಗರ ವಿಷಯದಲ್ಲಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹೋದರೆ ಈ ಕ್ಷೇತ್ರ ಹಿನ್ನಡೆ ಇದೆ. ನಿಮಗೆ ಇದು ಮುಳುಗಡೆಯಾದ ಪ್ರದೇಶ. ಮುಳುಗಡೆಯಾದ ಪ್ರದೇಶವನ್ನು ಹೊಸ ಪ್ರದೇಶವಾಗಿ ಕಟ್ಟುವಂಥದ್ದು ಸುಲಭದ ಮಾತಲ್ಲ. ಹೌದು, ಯಾಕಂದರೆ ಸಂಪೂರ್ಣ ಸ್ಥಳಾಂತರಗೊಳ್ಬೇಕಾದ್ರೆ 24ಕ್ಕೆ ನೀರನ್ನು ನಿಲ್ಲಿಸಿದರೆ ಎಷ್ಟು ಮುಳುಗಡೆ ಆಗ್ತಾ ಬರ್ತದೆ. ಒಂದು ಬಿದ್ದ ಮನೆಯನ್ನು ನಾವು ಕಟ್ಟಿಸೋದಕ್ಕೆ ಎಷ್ಟೋ ದಿವಸ ತೆಗೆದುಕೊಳ್ತೇವೆ. ಹೌದು, ಒಂದು ಕಂಟಿ ಕರಿಕಿ ಬೆಳೆದ ಹೊಲವನ್ನು, ಫಲವತ್ತಾದ ಭೂಮಿಯನ್ನು ಮಾಡಿಕೊಳ್ಳಬೇಕಾದ್ರೆ ಎಷ್ಟು ಸವಲತ್ತನ್ನು ಸಮಯವನ್ನು ತೆಗೆದುಕೊಳ್ತೇವೆ. ಇದರ ಆಧಾರದ ಮೇಲೆ ನೋಡಿದರೆ
ಯಾವುದೇ ಸರ್ಕಾರ ಬಂದಾಗಲೂ ಕೂಡ ಒಂದು ಕಾಂಗ್ರೆಸ್ಸಿನ ಸರ್ಕಾರ ಹೆಚ್ಚು ಗ್ರ್ಯಾಂಟ್ ಕೊಟ್ಟಿರ್ಬೋದು, ಬಿ ಜೆ ಪಿಯವರು ಕಡಿಮೆ ಕೊಟ್ಟಿರ್ಬೋದು. ಒಟ್ಟಿನ ಮೇಲೆ ಇದಕ್ಕೆ ನಿರಂತರವಾಗಿ ಬಂದಿದೆ. ಇಲ್ಲಿ ಏನಾಗ್ಬಿಡ್ತದೆ, ವಿಳಂಬದಿಂದ ಖರ್ಚು ವೆಚ್ಚಗಳ ಸಂಖ್ಯೆ ಹೆಚ್ಚಾಗ್ತದೆ. 618 ಕೋಟಿ ರೂಪಾಯಿ ಎಸ್ಟಿಮೇಟಿನ ಆಲಮಟ್ಟಿ ಯೋಜನೆ. ಎಷ್ಟು? 618 ಕೋಟಿ. ಅಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡುಗೆಲ್ಲಿ ಹಾಕಿರ್ತಕ್ಕಂಥದ್ದು ಇದು ಇವತ್ತಿಗೂ ಲಕ್ಷ ಕೋಟಿ ಖರ್ಚಾಗಿದೆ. ಇನ್ನೂ ಈ ಯೋಜನೆ ಮುಗಿಬೇಕಾದ್ರೆ, 1 ಲಕ್ಷ ಕೋಟಿ ಆದರೂ ಇದಕ್ಕೆ ರಿಸರ್ವೇಷನ್ ಕೊಡಬೇಕು. ನವನಗರ ಕ್ಷೇತ್ರಕ್ಕೆ, ನವನಗರ ಈ ಭಾಗ, ಈ ಆಲಮಟ್ಟಿ ಯೋಜನೆಗೆ. ಆಲಮಟ್ಟಿ ಅದರಲ್ಲಿ ಬಾಗಲಕೋಟೆ ಮುಳುಗಡೆ, ಪುನರ್ವಸತಿ, ನಾಗರಿಕ ಅನುಕೂಲತೆ ಇದೆಲ್ಲ ಮಾಡಬೇಕಾಗ್ತದೆ. ಸುಲಭದ ಮಾತಲ್ಲ. ನೀನು ಅಲ್ಲಿದೆಲ್ಲ ಮನೆ ತಂದು ಎತ್ತಿಡೋಕ್ಕಾಗತ್ತೆ? ಆಗೋದಿಲ್ಲ. ಹೊಸದಾಗಿ ಕಟ್ಟಬೇಕು, ಮುಳುಗಿಸ್ಬೇಕು, ಅದು ದುಡ್ಡು ಕೊಡಬೇಕು. ಆಮೇಲೆ ನಮಗೆ ಬರೆ ಯಾವಾಗಲೂ ಇದೆ, ಅದನ್ನು ನಿಭಾಯಿಸಬೇಕು. ಈಗ ನೋಡಿ, ಇವತ್ತು ಮಾರ್ಚ್ ತಿಂಗಳಲ್ಲಿದ್ದೇವೆ. ಕುಡಿಯುವ ನೀರಿನ ಭಾರೀ ಪ್ರಮಾಣದಲ್ಲಿ ಬೆಂಗಳೂರಿಂದ ಹಿಡಿದು ಹಳ್ಳಿಯವರೆಗೆ ಕುಡಿಯುವ ನೀರಿನ ತೊಂದರೆ ಆಗ್ತಾಯಿದೆ. ಕುಡಿಯುವ ನೀರಿನ ಅಭಾವ ಇದೆ. ಈ ಕುಡಿಯುವ ನೀರಿನ ಅಭಾವ ನೀಗಿಸ್ಬೇಕಾದ್ರೆ ಯಾವುದೇ ಯೋಜನೆಗೆ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಈ ಕುಡಿಯುವ ನೀರಿಗಾಗಿ ಕೊಡಬೇಕು. ಉದಾಹರಣೆ ಅಂತ ಹೇಳಬೇಕಂದ್ರೆ, ಇನ್ನು 3 ತಿಂಗಳು ಬಿಟ್ಟು ಅದ್ಧೂರಿಯಾಗಿ ಮದುವೆ ಮಾಡೋದಕ್ಕೆ ನಾವು ಹಣ ಕೊಡಿಸಿರ್ತೇವೆ. ಆಗ ಮನೆಯಲ್ಲಿ ಹಿರಿಯನೊಬ್ಬ ಅಜಾರಿ ಆಗ್ತಾನೆ, ಹಿರಿಯನೊಬ್ಬ ಅನಾರೋಗ್ಯಕ್ಕೆ ಬರ್ತಾನೆ. ಆತನನ್ನು ಬದುಕಿಸುವುದು ನಮ್ಮ ಧರ್ಮ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತೇವೆ, 70-80 ಸಾವಿರ ರೂಪಾಯಿ ಬಿಲ್ ಆಗುತ್ತೆ. ಮದುವೆಗಿಟ್ಟ ಹಣ ಎಲ್ಲ ಅಲ್ಲಿ ಹೋಗ್ತದೆ, ಮದುವೆ ಮುಂದಕ್ಕೆ ಹಾಕ್ತೇವೆ. ಈ ರೀತಿಯಾದಂಥದ್ದು ಕೂಡ ಸರ್ಕಾರದಲ್ಲಿರುವಂಥ ಒಂದು ವ್ಯವಸ್ಥೆ ಇದೇ ರೀತಿಯೇ ಇರ್ತದೆ. ನೀರಾವರಿಗೆ ಕೂಡಿಟ್ಟ ಹಣ ಇರ್ಬೋದು, ರಸ್ತೆಗೆ ಕೂಡಿಟ್ಟ ಹಣ ಇರ್ಬೋದು, ಮತ್ತು ಇನ್ನಷ್ಟು ಕರೆಂಟ್ ಉತ್ಪಾದನೆಗೆ ಹಣ ಇರ್ಬೋದು. ಬರ ಬಿತ್ತು ಅಂದರೆ ಇವೆಲ್ಲವನ್ನು ಅಲ್ಲಿಗೆ ಹಾಕಬೇಕು. ಅದು ತುರ್ತು ಸ್ಥಿತಿ. ಜನರಿಗೆ ನೀರನ್ನು ಕೊಡ್ತಕ್ಕಂಥದ್ದು, ಕೆಲಸವನ್ನು ಕೊಡ್ತಕ್ಕಂಥದ್ದು, ಕಾಳನ್ನು ಕೊಡ್ತಕ್ಕಂಥದ್ದು, ಆಮೇಲೆ ಮಜೂರಿಗೆ ಕಾಳನ್ನು ಕೊಡುವಂಥದ್ದು, NREG ಇನ್ನೊಂದು ಮುಂದಗಳಿಗೆ ಹಣ ಡೈವರ್ಟ್ ಮಾಡುವಂಥ ಸಂದರ್ಭ ಬರ್ತದೆ. ಆಗ ಅಭಿವೃದ್ಧಿ ಕುಂಠಿತ ಆಗ್ತದೆ. ಅದು ಪ್ರಕೃತಿಯ ಒಂದು ಏನು ಕೊಡುಗೆ ಅಂತಿರೋ, ಪ್ರಕೃತಿಯ ದುಷ್ಕೊಡುಗೆ ಅಂತಿರೋ, ಪ್ರಕೃತಿಯ ನಿಯಮವಾದಿಗಳು ಕ್ಯಾರಿ ಮಾಡೋಕ್ಕೆ. ಸರಿ ಸರ್, ಕೊನೆಯದಾಗಿ ನಿಮ್ಮ NTU ವಿಧಾನಸಭಾ ಕ್ಷೇತ್ರದ ಮತಬಾಂಧವರಿಗೆ ನಮ್ಮ ಮೀಡಿಯಾ ಮುಖಾಂತರದಿಂದ, ನಮ್ಮ ಈ ನ್ಯೂಸ್ ಆಫ್ 43 ಇಂಡಿಯಾ ಯಾತ್ರಾ ಮುಖಾಂತರದಿಂದ ಲೋಕಸಭೆ ಚುನಾವಣೆ ಬಗ್ಗೆ, ನಿಮ್ಮ 5 ಗ್ಯಾರಂಟಿಗಳ ಬಗ್ಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀರಾ? ಕಾಂಗ್ರೆಸ್ಸಿನ 5 ನಾನು ಇಷ್ಟೇ ಹೇಳಬಲ್ಲೆ, ಯಾವ ವಚನವನ್ನು ಸಿದ್ದರಾಮಯ್ಯರ ನೇತೃತ್ವದ, ಶಿವಕುಮಾರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದರೆ ಇಂಥವುಗಳ ಗ್ಯಾರಂಟಿ ಯೋಜನೆಯನ್ನು ಆಗಿಂದಾಗಲೇ ಕೂಡಲೇ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಮಾತನ್ನು ಕೊಟ್ಟಿದ್ದರು. ಅವನ್ನ ಶೇಕಡ ನಮ್ಮ ಜಿಲ್ಲೆಯಲ್ಲಿ 92% ನಾವು ಆ ಗುರಿಯನ್ನು ಮುಟ್ಟಿದ್ದೇವೆ. 15 ಲಕ್ಷ ನಾವು ಬ್ಯಾಂಕಿಗೆ ಹಾಕ್ತೀವಿ ಅಂಥೇಳಿ ಮಾತಿನಿಂದ ತಪ್ಪಿಕೊಂಡಿರ್ತಕ್ಕಂಥ ಜನ ಅಲ್ಲ. ಸಂದರ್ಭ ಬಂದಾಗಲೆಲ್ಲ ರೈತರ ಸಾಲ ಮನ್ನಾ ಮಾಡಿದ್ದೇವೆ, ನೇಕಾರ ಸಾಲ ಮನ್ನಾ ಮಾಡಿದ್ದೇವೆ. 10 HP ನನ್ನ ಜಿಲ್ಲೆಯ ಮತದಾರರಿಗೆ ಕೈ ಮುಗಿದು ಕೇಳ್ತಾನೆ, ಕಾಂಗ್ರೆಸ್ಸಿಗೆ ಮತ ಹಾಕಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ಇಷ್ಟೊತ್ತಿವರೆಗೆ ನ್ಯೂಸ್ 43 ಇಂಡಿಯಾ ಜೊತೆ ಜಿಲ್ಲಾ ಅಧ್ಯಕ್ಷರಾಗಿ, ಮಾಜಿ ಶಾಸಕರಾಗಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ, ಜೈ ಹಿಂದ್. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಈ ಕ್ಷೇತ್ರದ ಮಾಜಿ ಶಾಸಕರು ಆಗಿರ್ತಕ್ಕಂಥ, ಈ ಜಿಲ್ಲೆಯ ಕಾಂಗ್ರೆಸ್ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ SG ನಂಜಯ್ಯಮಠ ಅವರು. ಇವರ ವಿಚಾರಗಳನ್ನು, ಇವರ ಯೋಚನೆಗಳನ್ನು, ಕಾಂಗ್ರೆಸ್ ಪಕ್ಷ ನೋಡದಂತೆ ನಡೆಯುವಂಥ ಪಕ್ಷ, ಈ ಪಕ್ಷದ ಸಿದ್ಧಾಂತವನ್ನು, ಈ ಪಕ್ಷ 15 ಲಕ್ಷದ ಸುಳ್ಳಿನ ಪಕ್ಷ ಅಲ್ಲ. ಈ ಪಕ್ಷ ಪ್ರತಿ ವರ್ಷಕ್ಕೆ 2 ಕೋಟಿ ಉದ್ಯೋಗದ ಸುಳ್ಳು ಹೇಳುವಂಥ ಪಕ್ಷ ಅಲ್ಲ. ಈ ಪಕ್ಷ ನೋಡದಂತೆ ನಡೆಯುವಂಥ ಪಕ್ಷ, ನಡೆದಂತೆ ನಡ್ಕೊಂತು ಹೋಗುವಂಥ ರೀತಿಯಲ್ಲಿ ಮತ್ತು ಜನರಿಗೆ ವಿಶ್ವಾಸ ಕೊಡೋದಲ್ಲಿ
ಯಶಸ್ವಿಯಾಗಲು ಹೊರಟಿರ್ತಕ್ಕಂಥ ಈ ಪಕ್ಷದ ಮೇಲೆ ನಂಬಿಕೆ ವಿಶ್ವಾಸ ಇದ್ದರೆ ನೀವು ಮತ ಚಲಾಯಿಸಿ, ನಂಬಿಕೆ ವಿಶ್ವಾಸ ಇಲ್ಲ ಅಂತ ಹೇಳಿದರೆ ನಾವು ನಿಮಗೆ ಏನು ಹೇಳಲಿಕ್ಕೆ ಮತ್ತು ನಿಮ್ಮ ಮೇಲೆ ಒತ್ತಡ ಹಾಕಲಿಕ್ಕೆ ಅಸಾಧ್ಯ. ನಿಮ್ಮ ಮನಸ್ಸಿನಲ್ಲಿ ರಾಜ್ಯದಲ್ಲಿ ನಾವು ಈ ರೀತಿ ಕೆಲಸವನ್ನು ಮಾಡಿದ್ದೀವಿ ಅಂದರೆ ಕೇಂದ್ರಕ್ಕೆ ಕಳಿಸಿಕೊಡಿ. ನಾವು ರಾಜ್ಯದಲ್ಲಿ ಸರಿಯಾದ ರೀತಿಯಿಂದ ಕೆಲಸ ಮಾಡಲಿಕ್ಕೆ ನಾವು ನಿಷ್ಕಾಳಜಿಯವರು ಇದ್ದರೆ ನಮಗೆ ಕೇಂದ್ರಕ್ಕೆ ಕಳಿಸ್ಲಿಕ್ಕೆ ಹೋಗಬೇಡಿ ಅಂತ ಈ ಒಂದು ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ಮತದಾರರಿಗೆ ಮನವಿ ಮಾಡಿಕೊಂಡಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ SG ನಂಜಯ್ಯಮಠ ಅವರ ವಿಚಾರಗಳನ್ನು ಮತ್ತೆ ಭೇಟಿ ಆಗ್ತಾನೆ. ಅಲ್ಲಿವರೆಗೆ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ. ಜೈ ಹಿಂದ್.